ಇನ್ನೊಂದು ಬಾಣಲಿ ತೆಗೆದುಕೊಳ್ಳಿ. ಬಾಣ್ಲಿನ ಎಣ್ಣೆ ಹಾಕಿ ಸಾಮಾನ್ಯ ಸ್ಥಿತಿಗೆ ಹಿಂತಿರುಗಿ. ಸದ್ಯ ಸಾಸಿವೆ ಹಾಕಿ. ಚೆನ್ನಾಗಿ ಫ್ರೈ ಮಾಡಿ. ಓಕೆ. ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ಬಾಗಿದೆ. ಈಗ ಎಲ್ಲವನ್ನು ಕುಕ್ಕರ್ಗೆ ಹಾಕಿ ಅಕ್ಕ ಇವತ್ತು ಉಳ್ಕದೆ ಫಿನಿಶ್. ಅಜ್ಜಿ ಹತ್ರ ಮಹಾಮಂಗಳಾರತಿ ಆಗತ್ತೆ. ಈಗ ನೆಕ್ಸ್ಟ್ ಪಾಯಸ ಮಾಡೋಣ. ಇಂತೂ ಅಡಿಗೆ ಕಾರ್ಯಕ್ರಮ ಮುಗೀತು. ನಾನು ಮಾಡಿರೋ ಅಡ್ಗೆ ಏನಾದ್ರೂ ಏಜೆ ತಿಂದ್ರೆ ಆಹಾ. ಸತ್ಯ ಅಮ್ಮ ನೋಡಿಲ್ಲ ಅಂದ್ರೆ ಸಾಕು. ಎಲ್ಲಿಗೆ ಹೋಗಿದೆ? ನಿನ್ನನ್ನೇ ಕೇಳ್ತಿರೋದು. ಎಲ್ಲಿಗೆ ಹೋಗಿದ್ದೆ? ಅಮ್ಮ ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದಮ್ಮ. ಯಾರು? ಯಾವ ಫ್ರೆಂಡ್? ಅದು ಕಾಲೇಜ್ ಫ್ರೆಂಡು. ಓಹೋ, ಕಾಲೇಜ್ ಫ್ರೆಂಡಾ? ಏನವಳ ಹೆಸರು? ಅದು ದೇವಕಿ ಅಂತ. ಹೌದಾ? ಆ ಹೆಸರಲ್ಲಿ ನಿನ್ಗೆ ಯಾರು ಫ್ರೆಂಡ್ ಇರಲಿಲ್ವಲ್ಲ? ಇದ್ಲಮ್ಮ, ನಿಂಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಕಾಲೇಜೇ, ಬೇರೆ ಬ್ರಾಂಚ್ ಅಷ್ಟೇ. ಓಹೋ, ಹೌದಾ? ಅದು ಸರಿ. ಈ ದೇವಿ ಯಾವಾಗ ದೇವಕಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಕೊಂದು ಹಾಕ್ಬಿಡ್ತೀನಿ. ಹೇಳು, ಎಷ್ಟು ದಿವಸದಿಂದ ನಡೀತಿದೆ ಈ ಕಣ್ಣ ಮುಚ್ಚಾಲೆ? ಅಮ್ಮ ಹೇಳ್ಚೋ ಇಲ್ಲ ಇನ್ನೂ ಎರಡು ಬಿಡ್ಲ? ಹೇಳ್ತೀನಮ್ಮ, ಹೇಳ್ತೀನಿ. ಎಲ್ಲ ರೆಡಿನಾ ಅತ್ತೆಮ್ಮ? ಘಮ 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 ಅಂತ ಇದೆ ಮನೆ ಎಲ್ಲ. ಹೆಂಗೆ ನಾವು? ನೀವು ಸೂಪರ್ ಬಿಡಿ ಅತ್ತೆಮ್ಮ. ಹೌದು, ಇದರಲ್ಲಿ ಏನಿದೆ? ಇದರಲ್ಲಿ ಸ್ಪೆಷಲ್ ಆಗಿರೋ ತರಕಾರಿ ಸಾಂಬಾರಿದೆ. ಓ, ಅಷ್ಟೊಂದು ಸ್ಪೆಷಲ್ಲಾ? ನಾನು ಮಾಡಿದ್ದೀನಿ ಅಂದಮೇಲೆ ಸ್ಪೆಷಲ್ ಇರಲೇಬೇಕಲ್ಲ. ಲಿಡ್ ತೆಗೆದು ನೋಡ್ಬೋದಾ? ಓ, ಎಲ್ಲ ನಿಮಗೆ. ನೋಡಿ ನೋಡಿ. ಏನಿದು ಇಷ್ಟೊಂದು ಘಾಟು? ಅಲ್ಲ, ಸಾಂಬಾರಿಗೆ ಮೆಣಸಿನ್ಕಾಯಿ ಹಾಕಿದ್ದೀರಾ ಇಲ್ಲ ಮೆಣಸಿನ್ಕಾಯಿಗೆ ಸಾಂಬಾರ್ ಹಾಕಿದ್ದೀರಾ? ಅಷ್ಟೊಂದು ಘಾಟ ಇದೆಯಾ? ಬೇಕಿದ್ರೆ ಗೊತ್ತಾಯ್ತಾ? ಚೆನ್ನಾಗಿದ್ಯಾ?
ಏನು ಅತ್ತೆ ಸೊಸೆರು ತುಂಬಾ ಖುಷಿ ಖುಷಿಯಾಗಿ ಕೆಪ್ತಾ ಇದ್ದೀರಾ? ಹೌದು ಅಜ್ಜಿ, ನಮ್ಮ ಅತ್ತೆ ಮಾಡಿರೋ ಅಡ್ಗೆಗೆ ಫುಲ್ ಫಿದಾ ಆಗ್ಬಿಟ್ಟಿದೀವಿ. ಹೌದಾ? ಇರು ನೋಡೋಣ. ಇದೇನಿದು ಎಲ್ಲ ಉಂಡ ಈರುಳ್ಳಿ ಟೊಮೆಟೊ ಹಾಗೆ ಹಾಕ್ಬಿಟ್ಟಿದ್ಯಲ್ಲಮ್ಮ ನೀನು. ಅಯ್ಯೋ, ಅದು ಇಟಾಲಿಯನ್ ಸ್ಟೈಲು ಅಜ್ಜಿ. ಅವರೆಲ್ಲ ಕಟ್ ಮಾಡಲ್ಲ ತರಕಾರಿನ, ಹಾಗೆ ತಿಂತಾರೆ ಅಲ್ವಾ ಅತ್ತೆಮ್ಮ? ಅಯ್ಯಯ್ಯೋ, ಏನಿದು ಅನ್ನ ಹೀಗ್ ನೀರಾಗಿದೆ. ಅಜ್ಜಿ, ಇದು ಮೆಕ್ಸಿಕನ್ ಸ್ಟೈಲು. ವಯಸ್ಸಾದವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ಹೀಗ್ ಮಾಡಿದ್ದಾರೆ ಅಲ್ವಾ ಅತ್ತೆ? ಹೌದೌದು, ಕರೆಕ್ಟಾಗಿ ಹೇಳಿದ್ರಿ. ಇದೇನಿದು? ಅದು ಪಲಾವ್. ಅಜ್ಜಿ, ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀವಿ, ಈ ಥರ ಅಡುಗೆ ಯಾವತ್ತೂ ನೋಡಿಲ್ಲ. ಅಜ್ಜಿ, ಹಿಂಗೆ ಸರ್ಪ್ರೈಸು. ಪ್ರೈಸ್ ಅಲ್ಲ, ಶಾಕು. ಏಜ್ ಏನಾದರೂ ತಿಂದ್ರೆ ಮೂರ್ಛೆ ಹೋಗ್ಬಿಡ್ತಾರೆ ಅಷ್ಟೆ. ಏನಂದ್ರೆ? ಅಜ್ಜಿ, ನೀವು ಸ್ವಲ್ಪ ರುಚಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಘಮಾನೇ ಹೇಳ್ತಿದೆ ಅತ್ತೆ ಅಮ್ಮನ ಕೈ ರುಚಿ ಹೇಗಿದೆ ಅಂತ. ಹೌದು, ನಮ್ಮ ಅತ್ತೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಹೌದಾ? ಹಾಗಿದ್ರೆ ತಿನ್ನಿ ಬನ್ನಿ. ನೀವೇ? ಮತ್ತೆ ಅತ್ತೆ ಮಾಡಿರೋ ಅಡುಗೆನ ಬರೀ ಬಾಯಲ್ಲೇ ಹೊಗಳ್ಬಿಟ್ರೆ ಆಯ್ತಾ? ತಿಂದು ರುಚಿ ನೋಡ್ಬೇಕಲ್ವಾ? ಆಮೇಲೆ ಇನ್ನೊಂದು, ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದ್ರೂ ನೀವೇನು ಕಂಪ್ಲೇಂಟ್ ಹೇಳಬಾರ್ದು. ಯಾಕೆಂದ್ರೆ ಸೊಸೆಯಂದ್ರಿಗೆ ಅತ್ತೆ ಮೇಲೆ ಕಂಪ್ಲೇಂಟ್ ಹೇಳೋ ಅಧಿಕಾರ ಇರೋದಿಲ್ಲ. ಆ ಅಧಿಕಾರ ಇರೋದು ಅತ್ತೆಯರ್ಗೆ ಮಾತ್ರ, ಅಲ್ವಾ ಲೀಲಾ? ಹೌದು ಅಜ್ಜಿ, ಕರೆಕ್ಟಾಗಿ ಹೇಳಿದ್ರಿ. ಅಜ್ಜಿ, ನಿಮ್ಮ ಸೊಸೆ ಕೈ ರುಚಿನ ನಾವು ಮಾತ್ರ ನೋಡಿದ್ರೆ ಹೇಗೆ? ನೀವು ನೋಡ್ಬೇಕಲ್ವಾ? ಅದು ಅಲ್ಲದೆ ನೀವು ಮನೆಗೆ ದೊಡ್ಡವರು, ಮೊದಲು ನೀವೇ ರುಚಿ ನೋಡಬೇಕು. ತಿಂತಿದ್ದೆ, ಆದ್ರೆ ಇವತ್ತು ನನ್ಗೆ ಉಪವಾಸ. ಸರಿ, ಹಾಗಿದ್ರೆ ಅತ್ತೆ ಮನೆ ಮೊದಲು ತಿನ್ಲಿ, ಆಮೇಲೆ ನಾವು ತಿಂತೀವಿ. ಇಲ್ಲ, ಇವತ್ತು ಲೀಲಾನು ಉಪವಾಸ ಮಾಡ್ತಾಳೆ.